ಕೌಟುಂಬಿಕ ಕಲಹ ಹಿನ್ನೆಲೆ ಸ್ಟೀಲ್ ರಾಡ್ನಿಂದ ಹೊಡೆದ ತಂದೆಯನ್ನೇ ಮಗ ಹತ್ಯೆಗೈದ ಘಟನೆ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ನಡೆದಿದೆ. 60 ವರ್ಷದ ಸತೀಶ್ ಕೊಲೆಯಾಗಿದ್ದು, ರಂಜಿತ್ ತಂದೆಯನ್ನ ಕೊಲೆಗೈದ ಮಗ ಆಗಿರ್ತಾನೆ. ಸತೀಶ್ ವಿವಾಹೇತರ ಸಂಬಂಧ ಹೊಂದಿದ್ದಂತ ಹಿನ್ನೆಲೆ ಬೇಸತ್ತಿದ್ದ ರಂಜಿತ್ ಆತನ ತಾಯಿ ಪ್ರತ್ಯೇಕವಾಗಿ ವಾಸ ಇದ್ರು. ಈ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಕೂಡ ನಡೀತಾ ಇತ್ತು. ತಂದೆ ಮಗನ ನಡುವೆ ಜಗಳ ನಡೆದು ಸತೀಶ್ ತಲೆಗೆ ಹೊಡೆದು ರಂಜಿತ್ ಕೊಲೆಗೈದಿದ್ದಾನೆ. ಸ್ಟೀಲ್ ರಾಡ್ನಿಂದ ಹೆತ್ತ ತಂದೆಯನ್ನೇ ಹೊಡೆದು ಕೊಲೆಗೈದಿರುವಂಥದ್ದು ಮಗ ರಂಜಿತ್. ಕೌಟುಂಬಿಕ ಸಮಸ್ಯೆಗಳಿಗೆ ಅಥವಾ ಕಲಹಗಳಿಗೆ ಹೆತ್ತ ತಂದೆಯನ್ನೇ ಸಾಯಿಸುವಂತದ ಮಟ್ಟಿಗೆ ರಂಜಿತ್ ಅನ್ನುವಂತಹ ಯುವಕ ಬಂದಿರುವಂಥದ್ದು. ತಂದೆ ಸತೀಶ್ ಕೊಲೆ ಮಾಡಿ ರಂಜಿತ್ ಆರಾಮಾಗಿ ಇರುವಂಥದ್ದು. 60 ವರ್ಷದ ತಂದೆಯನ್ನ ಕೊಂದಿರುವಂಥದ್ದು. ಕೌಟುಂಬಿಕ ಕಲಹ ಆಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ಟೀಲ್ ರಾಡ್ನಿಂದ ಹೊಡೆದು ತಂದೆಯನ್ನ ಸಾವಿಗೆ ಈಡು ಮಾಡಿರುವಂಥದ್ದು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ತಾಯಿ ಮತ್ತೆ ರಂಜಿತ್ ಪ್ರತ್ಯೇಕವಾಗಿ ಇರ್ತಾರೆ. ಕಲಹ ಆಯ್ತು ಮದುವೆ ವಿಚಾರಕ್ಕೆ ಅನ್ನೋ ವಿಚಾರದಲ್ಲಿ.